ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ದ್ವಿತೀಯ PUC ಎಕನಾಮಿಕ್ಸ್ ಎಕ್ಸಾಮ್ ಇತ್ತು. ಪ್ರಿಪರೇಟರಿ ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಗಳನ್ನ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿರಿ. ಫಸ್ಟ್ ಒನ್ ಯಾವ್ದಾಗ್ತದ, ಈ ಮೂಲಕ್ಕೆ P ನ ಮಧ್ಯವಾಗಿರ್ತದೆ. ಸೆಕೆಂಡ್ ರೀ, ಈ ಕಿವಿ ಇಸ್ಕ್ವಲ್ ಟು F ಬ್ರಿಕೆಟ್ ಕಾಮ L ಕಾಮ K, ಇದು ಸರಿಯಾದ. ಥರ್ಡ್ ಒನ್ 800 ಸರಿಯಾದ ಉತ್ತರ. ಫೋರ್ತ್ ಒನ್ 1935. ಫಿಫ್ತ್ ಒನ್ B 0 ಮತ್ತು 1 ಸರಿಯಾದ ಉತ್ತರ. ಖಾಲಿ ಬಿಟ್ಟ ಸ್ಥಳ ಇದ್ರೊಳಗೆ ಸರಿ ಉತ್ತರ ಯಾವ್ಯಾವ ಅಂದ್ರೆ ರೀ, 6ನೇದ್ರಿ ಆಯ್ಕೆ ಆಗಿರ್ತದ, 7ನೇದು ಅಡ್ಡ ಸಾಲು ಮತ್ತು ಸಂಕಲನ ಎನ್ನುವರು, ಅದೇ ರೀತಿ 8 ಶ್ರಮದ ಮಾರುಕಟ್ಟೆಯ ಕುಟುಂಬಗಳಾಗಿರ್ತದ, ಅದೇ ರೀತಿ 9 ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಇಲ್ಲಿ ಬಿಟ್ಟ ಸ್ಥಳದ ಮೌಲ್ಯವರ್ಧನೆ ಎನ್ನುವರು, ಅದೇ ರೀತಿ 10ನೇದ್ರಿ ಲೋಹಗಳಾಗಿರ್ತದ. ತದನಂತರ ಹೊಂದಿಸಿ ಬರೆಯಿರಿ. ಬೇಡಿಕೆ ರೇಖೆ ಏನಾಗಿರ್ತದೆ ಅಂದ್ರೆ ಕೆಳಮುಖವಾಗಿರ್ತದ. ಸಾಮಾನ್ಯ ಲಾಭ ಶೂನ್ಯ ಲಾಭ ಇರ್ತದ. ಶ್ರಮ ಕೂಲಿ ಆಗಿರ್ತದ. ಡಿ ಕಚ್ಚಾ ಸರಕುಗಳು ಮಧ್ಯಂತರ ಸರಕಾಗಿರ್ತದ. ಈ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಇರ್ತದ. ಅದೇ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮಗೆ ಏನೇನು ಬರೋದನ್ನ ಕಮೆಂಟ್ ಹಾಕ್ರಿ, ಆದರೆ ನಮ್ಮನ್ನು ಚೆಕ್ ಮಾಡ್ಕೊರಿ. ನಾವು ಸರಿ ಉತ್ತರಗಳನ್ನು ನೀಡಿದ್ದೇವೆ. ಕೀ ಆನ್ಸರ್ 12ನೇದು ಉತ್ಪಾದನೆ ಅರ್ಥ, ಲಭ್ಯವಿರುವ ಸಂಪನ್ಮೂಲ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನು ಸಿದ್ಧಪಡಿಸುವ ಪ್ರಕ್ರಿಯೆಗೆ ಉತ್ಪಾದನೆ ಎಂದು ಕರೆಯುತ್ತಾರೆ. ಅದೇ ರೀತಿ 13ನೇದ್ರಿ, ತಂತ್ರಜ್ಞಾನದ ಪ್ರಗತಿಯಿಂದ ಪೂರೈಕೆ ರೇಖೆಯ ಎಕಡೆ ಪಲ್ಲಟ ಆಗ್ತದೆ, ಬಲಗಡೆ ಪಲ್ಲಟ ಆಗ್ತದೆ. ಆಡಮ್ ಸ್ಮಿತ್ ಅವರ ಕೃತಿ ಯಾವ್ಯಾವಂದ್ರ ದ ವೆಲ್ತ್ ಆಫ್ ನೇಷನ್ ಅಂದ್ರೆ ರಾಷ್ಟ್ರಗಳ ಸಂಪತ್ತಾಗಿರ್ತದ. ಇಲ್ಲಿ ಆನ್ ಇನ್ಸ್ಕ್ವೈರಿ ಇಂಟು ದಿ ನೇಚರ್ ಅಂಡ್ ಕಾಸಸ್ ಆಫ್ ದಿ ವೆಲ್ತ್ ಆಫ್ ನೇಷನ್ ಅದ ಇಲ್ಲಿ ರಿಯಲಿ ರಾಷ್ಟ್ರಗಳ ಸಂಪತ್ತು ಮತ್ತು ದ ವೆಲ್ತ್ ಆಫ್ ನೇಷನ್, ಇದು ಕರೆಕ್ಟ್ ಆನ್ಸರ್. ಅದೇ ರೀತಿ 15 ಡಿಜಿಟಲ್ ಪಾವತಿ ಅಂದ್ರೆ ಗೂಗಲ್ ಪೇ, ಫೋನ್ ಪೇ, UPI. ಎಕ್ಸಾಂಪಲ್ ಯಾವಂದ್ರೆ ಅಂಗಡಿಯಾಗ ಏನು ಬೇಕಾಗ್ತದೆ ಎಕ್ಸಾಂಪಲ್ ಡೈಲಿ ಕಂಟಿನ್ಯೂ ಆನ್ಲೈನ್ ಮಾಡ್ತೀರಾ ಅದ ರೀ ನೀವು. 16 GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಸರಕು ಸೇವೆಗಳ ತೆರಿಗೆ ಆಗಿರ್ತದ. ನೆಕ್ಸ್ಟ್ ಒಂದು ಭಾಗ ಬಿ ಒಳಗ್ರಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿದಾರ. ಆ ವ್ಯತ್ಯಾಸಗಳನ್ನು ಇಲ್ಲಿ ನೀಡಲಾಗಿದೆ, ನೀವು ಸರಿಯಾಗಿ ಗಮನಿಸಿರಿ. ಇಲ್ಲಿ ಇದು ವೈಯಕ್ತಿಕ ಆರ್ಥಿಕ ಘಟಕಗಳ ನಡವಳಿಕೆಯನ್ನು ಅಧ್ಯಯನ ಮಾಡುತ್ತದೆ. ಎಕ್ಸಾಂಪಲ್ ರೀ, ಉದಾಹರಣೆಗೆ ವೈಯಕ್ತಿಕ ಅನುಭವಕ್ಕೆ ಉದ್ಯಮ ಘಟಕ ಇರ್ತದ. ಸಮಗ್ರ ಅರ್ಥಶಾಸ್ತ್ರ ಇದು ಸಮಗ್ರವಾಗಿ ಅಧ್ಯಯನ ಮಾಡ್ತದ. ಇದು ಒಟ್ಟಾರೆಯಾಗಿ ಆರ್ಥಿಕತೆಯಲ್ಲಿ ಕಾರ್ಯನಿರ್ವಹಣೆ ಅಧ್ಯಯನ ಮಾಡ್ತದ, ಅಂದ್ರೆ ಪ್ರತಿಯೊಂದು ಎಲ್ಲಾನು ನೇರ್ ಮಾಡ್ತದೆ. ಎಕ್ಸಾಂಪಲ್ ರೀ, ರಾಷ್ಟ್ರೀಯ ಆದಾಯ ಮತ್ತು ಹಣದುಬ್ಬರ. ತದನಂತರ ಇಲ್ಲಿ ಭಾಗಂಶ ಸಮತೋಲನ ವಿಶ್ಲೇಷಣೆಯನ್ನು ಬಳಸಲಾಗ್ತದೆ. ಸೆಕೆಂಡ್ ನೋಡ್ರಿ, ಇಲ್ಲಿ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯನ್ನು ಬಳಸಲಾಗುತ್ತಿರ್ತದೆ. ಅದೇ ರೀತಿ 18ನೇ ಪ್ರಶ್ನೆ ರೀ, ಕೆಳದರಿ ಸರಕು ಯಾವ್ಯಾವ ಬರೀರಿ ಅಂದ್ರೆ ಅನುಭೋಗ್ಯ ಆದಾಯ ಹೆಚ್ಚಾದಂತೆ ಯಾವ ಸರಕಿನ ಬೇಡಿಕೆ ಕಡಿಮೆಯಾಗುತ್ತದೆ ಅವು ಕೆಳದರ್ಜೆಯ ಸರಕು ಮತ್ತು ಸರಕುಗಳು ಎಂದು ಕರೆಯಬಹುದು. ಅದೇ ರೀತಿ ಎಕ್ಸಾಂಪಲ್ ರೀ, ರಾಗಿ ನಮೂನೆ, ಸಜ್ಜೆ ಆರ್ಕ್ ಅಂದ್ರೆ ರೀ ಒಬ್ಬರಿಗೆ ಗೊತ್ತಲ್ಲ, ಸದಕ ನೋಡ್ರಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಷೆ ಒಳಗೆ ಸದಕ ತರ್ರಿ. ಅದೇ ರೀತಿ 19ನೇದ ಪ್ರಶ್ನೆ, ಇಲ್ಲಿ ಪ್ರತಿಫಲನ ನಿಯಮಗಳನ್ನ ಕೇಳಿದ್ರೆ 3 ನಿಯಮಗಳ ಏರಿಕೆ, ಸ್ಥಿರ ಮತ್ತು ಇಳಿಕೆ 3 ನಿಯಮಗಳನ್ನ ನೀವು ನೋಡ್ಕೊರಿ. ನೀವು ಆನ್ಸರ್ಗಳನ್ನು ಏನು ಹಾಕಿದ್ದೀರ ಅನ್ನೋದು ನಮ್ಗೆ ಗೊತ್ತಿಲ್ಲ, ನೀವು ಆನ್ಸರ್ಗಳನ್ನು ಕರೆಕ್ಟಾಗಿ ನೋಡ್ರಿ. ನೀವು ಆನ್ಸರ್ಗೆ ಇವಕ್ಕೆ ಕಂಪೇರ್ ಮಾಡಿ ನೋಡ್ರಿ. 20ನೇ ಪ್ರಶ್ನೆ, ಒಂದು ವಸ್ತುಗಳನ್ನು ಪಡೆಯಲು ಅಥವಾ ಒಂದು ಆಯ್ಕೆಯನ್ನು ಆರಿಸಿಕೊಳ್ಳಲು ಬಿಟ್ಟುಕೊಟ್ಟ ಮುಂದಿನ ಅತ್ಯುತ್ತಮ ಪರ್ಯಾಯ ಮೌಲ್ಯವನ್ನೇ ಸದಾವಕಾಶ ವೆಚ್ಚ ಎನ್ನುವರು. ಎಕ್ಸಾಂಪಲ್ ರೀ, ಎಕ್ಸಾಂಪಲ್ ನೋಡ್ಕೊರಿ. ಅದೇ ರೀತಿ 21ನೇ ಪ್ರಶ್ನೆ ನೋಡ್ರಿ, ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಯ ಕ್ರಮವಾಗಿ ಈ ಕ್ವಶನ್ಗಳನ್ನ ಆನ್ಸರ್ ನೋಡ್ಕೊರಿ. ಪೂರೈಕೆ ವೈಯಕ್ತಿಕ ಪೂರೈಕೆಗಳ ಮೊತ್ತವಾಗಿರ್ತದೆ. ಅದೇ ರೀತಿ 22ನೇ ಪ್ರಶ್ನೆ ರೀ, ಮೂಲ ಬೆಲೆಗಳ GVS ಮತ್ತು ಮಾರುಕಟ್ಟೆಯ ಬೆಲೆ ಎರಡನ್ನ ವ್ಯತ್ಯಾಸ ಬರೀರಿ ಅಂತ ಹೇಳಿದ್ರೆ, ಇದು ಉತ್ಪಾದಕರ ಪಡೆಯುವ ಬೆಲೆಯಾಗಿದ್ದು ಇದರಲ್ಲಿ ಉತ್ಪಾದನಾ ತೆರಿಗೆಗಳನ್ನು ಸೇರಿಸಲಾಗುತ್ತದೆ ಮತ್ತು ಸಬ್ಸಿಡಿಗಳನ್ನು ಇಲ್ಲಿ ಕೇಳಲಾಗುತ್ತದೆ. ಅದೇ ರೀತಿ ಮಾರುಕಟ್ಟೆಯ ಬೆಲೆ ಒಳಗ ಇದು ಗ್ರಾಹಕರ ಪಾವತಿಸುವ ಬೆಲೆಯಾಗಿರ್ತದೆ. ನೀವು ಏನೇನು ಬರೋದು ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿರಿ.
ತದನಂತರ GBA ಒಳಗ ಅಂದರೆ ಮೂಲ ಬೆಲೆಗಳಲ್ಲಿ ನೋಡೋದಾರ ಸೆಕೆಂಡ್ ನೋಡ್ರಿ, ಮೂಲ ಬೆಲೆಗಳಲ್ಲಿ GBS ಉತ್ಪಾದನಾ ಮೌಲ್ಯ ಮಧ್ಯಂತರ ಬಳಕೆಯ ವೆಚ್ಚ ಇರ್ತದೆ. ಈ ಕಡೆ ಸೆಕೆಂಡ್ ಮಾರುಕಟ್ಟೆ ಬೆಲೆ ಒಳಗ ಮಾರುಕಟ್ಟೆ ಬೆಲೆಗಳಲ್ಲಿ GBA ಮೂಲ ಬೆಲೆ GBA ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆ ಆಗಿರ್ತದೆ. ತದನಂತರ 23ನೇ ಪ್ರಶ್ನೆ, ನಾಮಮಾತ್ರ ಮತ್ತು ನೈಜ ಮಾತ್ರ ಎರಡು ವ್ಯತ್ಯಾಸ ಬರೀರಿ ಅಂತಾರ. ನಾಮಮಾತ್ರ ಎಂದರೆ ನೋಡ್ರಿ, ಪುಸ್ತಕ ಸಾಲಿನಲ್ಲಿ ಮಾರುಕಟ್ಟೆಯ ಬೆಲೆಯಲ್ಲಿ ಅಳತೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನ ನಮ್ಮ ಮಾತ್ರ GDP ಎನ್ನಲಾಗ್ತದೆ. ಅದೇ ನೈಜ GDP ಅಂದ್ರೆ ಏನ್ರಿ, ಒಂದು ನಿರ್ದಿಷ್ಟ ಮೂಲ ವರ್ಷದ ಅಂದ್ರೆ ಸ್ಥಿರ ಬೆಲೆಯಲ್ಲಿ ಅಳೆಯಲಾದ ಒಟ್ಟು ದೇಶೀಯ ಉತ್ಪನ್ನವನ್ನ ನೈಜ GDP ಎನ್ನಲಾಗ್ತದೆ. ಇದು ಆರ್ಥಿಕ ನೈಜ ಬೆಳವಣಿಗೆಯನ್ನು ತೋರಿಸ್ತದೆ. ಅದೇ ರೀತಿ 24ನೇ ಪ್ರಶ್ನೆ ನೀವು ನೋಡ್ಕೊ ಸರಿಯಾಗಿ. ವಿರುದ್ಧಾಭ್ಯಾಸ ಅರ್ಥ ಅಂದ್ರೆ ಏನೈತಿ ನೋಡ್ಕೊಳ್ಳಿ ಸರಿಯಾಗಿ. ಅದೇ ರೀತಿ ಏನೇನು ಬರ್ದಾರೆ ನೋಡ್ರಿ. ಆನ್ಸರ್ಗಳ ಜಾಸ್ತಿ ಇರುವ ಕಾರಣದಿಂದ ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ರಿ, ನೀವು ನೋಡ್ಕೊಂಡು ನಿಮ್ಮ ಮುಂದಿನ ಎಕ್ಸಾಮ್ದಲ್ಲಿ ಈ ತಪ್ಪನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಏನು ತಪ್ಪು ಮಾಡ್ರಿ, ಸರಿಯಾದ ಆನ್ಸರ್ಗಳನ್ನು ಇಲ್ಲಿ ಈ PDF ಒಳಗೆ ಎಲ್ಲನೂ ಆನ್ಸರ್ಗಳನ್ನು ನೀಡಿದೆ. ನೀವು ಸರಿಯಾಗಿ ಉತ್ತರಗಳದಾವ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳನ್ನು ಇಲ್ಲಿ ಇದಾವ, ನೀವು ನೋಡ್ಕೋರಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಅಲ್ಲಿ ಜಾಯಿನ್ ಆಗ್ರಿ, ಆಗ ನಮಗೆ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ಆನ್ಸರನ್ನು ಸೂಕ್ತವಾದ ಸಂಕ್ಷಿಪ್ತ ವಿವರಣೆ ಇದಾವ, ನೀವು ಹೋದರೆ ನಿಮಗಂತೂ ಅರ್ಥ ಆಗದಲ್ಲಿ ತಾವ. ಆ ಕಾರಣದಿಂದ ನೀವು ಸರಿಯಾಗಿ ನೋಡ್ಕೊರಿ. ನೀವು ಎಕ್ಸಾಮ್ದಲ್ಲಿ ಯಾವ ರೀತಿ ಬರ್ದಾರ. ಇಲ್ಲಿ ಸರ್ಕಾರದ ಮುಂಗಡ ಪತ್ರವನ್ನು ಫಿಕ್ಸ್ ಕ್ವಶನ್ ಅದ, ಇದನ್ನು ನೋಡ್ಕೊರಿ ಮೊದಲ. 35ನೇ ಪ್ರಶ್ನೆ, ವ್ಯಾಪಾರ ಬಾಕಿ ಎಂದರೆ ಕೇಳ್ಯಾರ. ಅದರ ಅರ್ಥ, ಅದರ ವಿಧಗಳು ತಿಳಿಸಿದ್ದಾರೆ. ಭಾಗ ಡಿ ಬಳಗೆ ಏನು ನೋಡ್ಬೋದು ಅಂದ್ರೆ ಔದಾಸೀನ್ಯ ವಕ್ರರೇಖೆ. ಇದು ವೆರಿ ಇಂಪಾರ್ಟೆಂಟ್ ಇರ್ತದ, ನೀವು ಸರಿಯಾಗಿ ನೋಡ್ಕೊರಿ. ಯಾಕಂದ್ರೆ ಇದು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದ. ಫಿಕ್ಸ್ ಕ್ವಶನ್ ಇದ್ದಂಗ್ರಿ, ಕಡ್ಡಾಯ ಪ್ರಶ್ನೆ. TP ಮತ್ತು MP ಕಂಡುಹಿಡಿದ ನಿಮ್ದು ಎಷ್ಟು ಆನ್ಸರ್ ಬಂದದ ನೋಡ್ಕೊರಿ. ರಾಷ್ಟ್ರೀಯ ಆದಾಯ ಪರಿಕಲ್ಪನೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ರಿ. ಯಾಕಂದ್ರೆ ನೀವು ಗರಿಷ್ಠ ಅಂಕ ತಗೋಕ ನಮ್ಮ ಕ್ಲಾಸ್ಗಳ ಅನುಕೂಲ ಆಗಿರ್ತಾವ. ಆ ಕಾರಣದಿಂದ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ನಿಮ್ಗೆ ಸರಿ ಅನ್ಸೆ ಸಬ್ಸ್ಕ್ರೈಬ್ ಮಾಡಿರಿ. ಆಗ ಭಾಗ ಈ ಬಳಕೆ ಕಡ್ಡಾಯ ಪ್ರಶ್ನೆ ಆಗಿರ್ತದೆ, ಇದನ್ನು ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ಉತ್ಪಾದನಾ ಹಂತ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ PWD ಯಾರು ಇರ್ತಾವ ಅವರಿಗೆ ಈ ಕ್ವಶನ್ಗಳ ಅನ್ವಯ ಆಗ್ತಾವ, ನೋಡ್ಕೊರಿ. ಥ್ಯಾಂಕ್ ಯು ಆಲ್. ಆಗ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ತೆ.